ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಶುಶ್ರೂಷೆ ತಸ್ಯ ಧರ್ಮಜ್ಞರಾಜರತೆ ಪರಿಕೀರ್ತನಂ ದ್ವೈಪಾಯನ ಮರುತ್ತಸ್ಯ ಕಥಾಂ ಪ್ರಬ್ರೂಹಿ ಮೇನಘ. ಸ್ವಲ್ಪ ದಿವಸ ಆಗಿತ್ತಾದ್ದರಿಂದ ಕಥೆಯನ್ನ ಒಮ್ಮೆ ಸಂಕ್ಷೇಪವಾಗಿ ಹೇಳ್ತೇನೆ. ಅಪಾಪೆ ಪಾಪಶಂಕಿತ್ವಾತ್ ಅಶ್ವಮೇಧೈರ್ ಯಜಾಚ್ಯುತಂ ಅಂತ ಹೇಳಿ ವೇದವ್ಯಾಸರ ಮಾತು. ಏನು ಮಾಡಿದ್ರು ಧರ್ಮರಾಜನಿಗೆ ಅಯ್ಯೋ ನಾನು ಪಾಪ ಮಾಡಿದ್ದೀನಿ ಅಂತ ಹೇಳಿ ಶಂಕೆ. ಆಗ ವೇದವ್ಯಾಸರು ಹೇಳಿದ್ರು, ಆಯ್ತಪ್ಪ, ಅಶ್ವಮೇಧ ಯಾಗದಿಂದ ದೇವರನ್ನು ಪೂಜಿಸು. ಅದಕ್ಕೆ ದುಡ್ಡಿಲ್ಲ. ರಾಜನಿಗೆ ದುಡ್ಡು ಹೇಗೆ ಬರಬೇಕು? ತೆರಿಗೆಯಿಂದ ಬರಬೇಕು ಅಲ್ವಾ? ರಾಜನಿಗಿರುವ ಏಕೈಕ ಮಾರ್ಗ ತೆರಿಗೆ. ಅಕ್ಕಪಕ್ಕದ ರಾಜ್ಯಕ್ಕೆ ಹೋಗೋಣವೇ? ಅಲ್ಲಿ ಇದ್ದ ದೊಡ್ಡ ದೊಡ್ಡ ತಲೆಗಳೆಲ್ಲ ಉರುಳಿ ಈಗ ಆರ್ಥಿಕ ಸಂಕಷ್ಟ, ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಅದರಿಂದಾಗಿ ದುಡ್ಡಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ನುಗ್ಗಿ ನಮಗೆ ದುಡ್ಡು ಕೊಡಿ, ಇಲ್ಲ ಅಂದ್ರೆ ನಿಮ್ಮನ್ನ ನಾವು ಹೊಡಿತೀವಿ ಅಂದ್ರೆ ಎಲ್ಲಿಂದ ಕೊಡೋದು? ಯುದ್ಧದಿಂದ ಗಳಿಸ್ಬೇಕು. ಯುದ್ಧದಿಂದ ಗಳಿಸ್ಬೇಕು ಅಂದ್ರೆ ಇರ್ಬೇಕಲ್ಲ ದುಡ್ಡು. ಇದ್ರೆ ಅವರ ಹತ್ತಿರ ಯುದ್ಧ ಮಾಡಿ ಗೆಲ್ಲಬೇಕು. ಗೆದ್ದು ಕರ ಕೊಡಿ ಅಂತ ಅನ್ಬೇಕು. ಆ ಕಪ್ಪ ಕಾಣಿಕೆಗಳನ್ನು ತಂದು ಯಾಗ ಮಾಡಬೇಕು. ಈಗ ದುಡ್ಡು ಕೊಡಿ ಅಂದ್ರೆ ಎಲ್ಲಿಂದ ಕೊಡ್ಬೇಕು ಅವರು? ಈಗ ತಾನೇ ದೊಡ್ಡ ಯುದ್ಧ ಆಗಿದೆ. ಯುದ್ಧದಿಂದ ಬಹಳ ದೊಡ್ಡ ನಷ್ಟಗಳಾಗಿದೆ. ವ್ಯಾಪಾರಗಳೆಲ್ಲ ಕೆಳಗಡೆ ಬಿದ್ದಿದೆ. ಜನಜೀವನ ಉಲ್ಲೋಲ ಕಲ್ಲೋಲ ಆಗದಂತೆ ಏನೋ ನೋಡ್ತಾ ಇದ್ದೇವೆ ನಾವು. ಆದ್ರೆ ದುಡ್ಡು ಕೊಡಿ ಅಂದ್ರೆ ಎಲ್ಲಿಂದ ಕೊಡಬೇಕು ಅಂತ ಪ್ರಶ್ನೆ ಅಷ್ಟೆ. ದುಡ್ಡಿಲ್ಲ ನಮ್ಮ ಹತ್ರ. ಅದಕ್ಕೆ ವೇದವ್ಯಾಸರು ಹೇಳಿದ್ರು, ಆಯ್ತಪ್ಪ, ಮರುತ್ತ ಅಂತ ಒಬ್ಬ ರಾಜ, ಅವನು ಹಿಮವತ್ ಪರ್ವತದಲ್ಲಿ ಯಾಗ ಮಾಡಿದ್ದಾನೆ. ಆ ಮರುತ್ತ ಯಾಗದಲ್ಲಿ ಉಳಿಸಿದ ಹಣ ನೀವು 3 ಯಾಗ ಮಾಡಬಹುದು, ಅಷ್ಟಿದೆ. ಹೋಗಿ ತಗೊಂಡು ಬನ್ನಿ. ಆ ಬಿಟ್ಟು ಹೋದ ಹಣಕ್ಕೆ ಯಾರು ಹೊಣೆ? ಬಿಟ್ಟು ಹೋದ ಹಣದ ರಕ್ಷಣೆ ಯಾರದು? ಅದನ್ನ ಯಾರನ್ನು ಕೇಳಬೇಕು? ಅದೆಲ್ಲ ನಾವು ತಾತ್ಪರ್ಯ ನಿರ್ಣಯಾದಿಗಳಿಂದ ನಾವು ನೋಡೋಣ. ಇಲ್ಲಿ ಮುಂದೆ ಬರುತ್ತದು. ಹೀಗೆ ಅವರು ಬಿಟ್ಟ ಹಣವನ್ನ ತಗೊಂಡ್ಬರೋಣ, ಏನು ತಪ್ಪಿಲ್ಲ. ಆದ್ದರಿಂದಾಗಿ ನಾವು ಹೋಗಿ ದುಡ್ಡು ತಗೊಂಡು ಬಂದ್ರೆ ದುಡ್ಡಿಗೆ ಕೊರತೆ ಆಗಲ್ಲ. ಪಕ್ಕದವರನ್ನ ಪೀಡಿಸಬೇಕಾಗಿಲ್ಲ. ವ್ಯಾಪಾರಿಗಳನ್ನ ಪೀಡಿಸಬೇಕಾಗಿಲ್ಲ. ನಿಮಗೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ವ್ಯಾಪಾರಿಗಳನ್ನು ಪೀಡಿಸಬೇಕಿಲ್ಲ. ಯುದ್ಧ ಮಾಡ್ತೇನೆ, ಕೊಂದು ಬಿಡ್ತೀನಿ ಕೊಡಿ ಅಂತ ಹೇಳಿ ಕ್ಷತ್ರಿಯರನ್ನು ಪೀಡಿಸಬೇಕಾಗಿಲ್ಲ. ಅದರಿಂದ ಮರುತ್ತ ಯಾಗ ಮಾಡಿದ ಸ್ಥಳಕ್ಕೆ ಹೋಗೋಣ. ಆಗ ವೇದವ್ಯಾಸರು ಹೀಗೆ ಹೇಳಿದ ಕೂಡಲೇ ಅದರ ಬಗ್ಗೆ ತಿಳ್ಕೊಳ್ಬೇಕಲ್ವಾ? ಒಬ್ಬ ಪ್ರಜ್ಞಾವಂತ ಯಾವತ್ತೂ ತನ್ನ ಹಿಂದೆ ನಡೆದ ಇತಿಹಾಸವನ್ನು ತಿಳಿದುಕೊಳ್ಳುತ್ತಾನೆ. ಒಬ್ಬ ಪ್ರಜ್ಞಾವಂತ ಆಗಬೇಕು ಅಂದ್ರೆ ಇತಿಹಾಸವನ್ನು ತಿಳಿಬೇಕು. ಅದು ರಾಮಾಯಣ ಮಹಾಭಾರತಗಳಾಗಿರಬಹುದು, ಸಜ್ಜನರ ನಡೆ ಹೇಗಿರುತ್ತೆ ಅಂತನ್ನೋದಾಗಿರಬಹುದು. ಅದು ಇರಲೇ ತಿಳ್ಕೊಳ್ಳೇಬೇಕು. ಅಯ್ಯೋ ಹಳೇದನ್ನು ಕಟ್ಕೊಂಡು ಏನು ಮಾಡೋಣ ಅಂತಾರೆ. ಹಳೇದನ್ನು ಕಟ್ಟಿಕೊಳ್ಳದೆ ಹೋದರೆ ಈಗ ಉದ್ಧಾರ ಆಗೋ ಬಗೆ ಹೇಗೆ?
ಮತ್ತೆ ನಾನು ಅಡಿಗರ ಪದ್ಯವನ್ನು ನೆನಪಿಸ್ತೇನೆ. ವರ್ತಮಾನ ಪತ್ರಿಕೆಯೇ ತುಂಬ ಭೂತದ್ದೇ ಸುದ್ದಿ. ಗೋಪಾಲಕೃಷ್ಣ ಅಡಿಗರು. ಹೀಗಾಗಿ ವರ್ತಮಾನ ಗಟ್ಟಿಯಾಗಬೇಕು ಅಂದ್ರೆ ಇತಿಹಾಸದ ತಳಹದಿಯೇ ಇರಬೇಕು. ಅದನ್ನು ತಿಳ್ಕೊಳ್ಬೇಕು. ಬೇಂದ್ರೆ ಅವರು ಹೇಳಿದ್ದಾರಲ್ಲ, ಇತಿಹಾಸ ತಿಳಿಯದೇವ ಶುದ್ಧ ನಿರ್ಬುದ್ಧ ಅಂತ. ನಿರ್ಬುದ್ಧ ಆಗೋಗ್ತಾನೆ, ಜ್ಞಾನಿ ಆಗೋದಿಲ್ಲ ಅಂತ ಅರ್ಥ. ಇತಿಹಾಸ ತಿಳಿಬೇಕು. ಅದರಿಂದಾಗಿ ಧರ್ಮರಾಜ ಏನು ಮಾಡಿದ, ನನಗೆ ಆ ಕಥೆ ಹೇಳಿ ಅಂತಂದ. ಆಗ ವೇದವ್ಯಾಸರು ಕಥೆ ಶುರು ಮಾಡಿದ್ರು. ಮನುವಿನ ವಂಶದಲ್ಲಿ ಖನಿ ನೇತ್ರ ಅಂತ ಒಬ್ಬ ಇದ್ದ. ಖನಿ ನೇತ್ರ ಏನು ಮಾಡಿದ, ರಾಜ್ಯವನ್ನ ಗೆದ್ದ. ಆದರೆ ಪ್ರಜೆಗಳಿಗೆ ಸಂತೋಷ ಕೊಡಲಿಕ್ಕೆ ಸಮರ್ಥ ಆಗಲಿಲ್ಲ. ಪರಾಕ್ರಮಿ ಇದ್ದವರೆಲ್ಲ ರಾಜ್ಯ ಚೆನ್ನಾಗಿ ಮಾಡ್ತಾರೆ ಅಂತ ಇಲ್ಲ. ಹೋರಾಟ ಮಾಡಿದವರಿಗೆಲ್ಲ ಆಡಳಿತ ಮಾಡ್ಲಿಕ್ಕೆ ಬರತ್ತೆ, ನಾವು ಕಲಿಬೇಕಾದ ಪಾಠ. ಆದ್ರೆ ದುರಂತ ಅಂದ್ರೆ ಹೋರಾಟದಿಂದಲೇ ಒಬ್ಬ ನಾಯಕರಾಗಿ ರೂಪುಗೊಳ್ಳೋದು. ಇವತ್ತಿನ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಅವನು ಯಾರೋ ಬಂದ ಹೆಡ್ಡ AK-47 ಹೋರಾಟ ಚೆನ್ನಾಗಿ ಮಾಡ್ದ, ನಾಯಕನನ್ನಾಗಿ ಮಾಡ್ಬಿಟ್ರು. ಹೋರಾಟ ಚೆನ್ನಾಗಿ ಮಾಡಿದ ಕೂಡಲೇ ನಾಯಕನಾಗಿ ಆಡಳಿತದ ಸೂಕ್ಷ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಲಿಕ್ಕೆ ಬರತ್ತಾ? ಗೊತ್ತಿಲ್ಲ. ಆದ್ರೆ ಇವತ್ತು ನಮಗೆ ಪ್ರಜಾಪ್ರಭುತ್ವದಲ್ಲಿರುವ ವ್ಯವಸ್ಥೆ ಪ್ರಾಬ್ಲಮ್ ಏನು ಅಂದ್ರೆ, ಅವನು ಹೋರಾಟ ಮಾಡ್ತಾನೆ ಅಂದ್ರೆ ಇರತ್ತೆ ಅಂತ. ಆದ್ರೆ ಹೋರಾಟ ಚೆನ್ನಾಗಿ ಮಾಡ್ಲಿಕ್ಕೆ ಬಂದವರೆಲ್ಲ ಒಳ್ಳೆ ಆಡಳಿತಗಾರರಾಗಿರಬೇಕು ಅಂತ ಇಲ್ಲ, ಆಗೋಲ್ಲ. ಖನಿ ನೇತ್ರ ಅಂತವರಲ್ಲಿ ಒಬ್ಬ. ಅದಕ್ಕೆ ಇತಿಹಾಸ ತಿಳ್ಕೊಳ್ಬೇಕು ಅಂತ ಅನ್ನೋದು. ಪರಾಕ್ರಮಿ, ಕೆಟ್ಟ ಆಡಳಿತಗಾರ. ಪರಾಕ್ರಮಿ ಅವನು ಖನಿ ನೇತ್ರ, ಆಡಳಿತ ಕೆಟ್ಟದಿದೆ. ಏನ್ ಮಾಡೋದು? ಇನ್ನೂ ಹೇಳಬೇಕು ನಿಮಗೆ. ಕರ್ಣ ಪರಾಕ್ರಮಿ, ಕೆಟ್ಟ ಆಡಳಿತಗಾರ. ತನಗೆ ಕೊಟ್ಟ ರಾಜ್ಯವನ್ನ ತನ್ನ ತಂದೆಗೆ ಕೊಟ್ಟು ಯಾವಾಗಲೂ ಹಸ್ತಿನಪುರದಲ್ಲಿ ಇರ್ತಿದ್ದ. ಬಾಹ್ಲಿಕ ಪರಾಕ್ರಮಿ, ಕೆಟ್ಟ ಆಡಳಿತಗಾರ. ಹೌದು, ಯಾವಾಗಲೂ ಇಲ್ಲೇ ಇರ್ತಾ ಇದ್ದ, ಹಸ್ತಿನಪುರದಲ್ಲೇ ಇರ್ತಾ ಇದ್ದ, ಅಲ್ಲಿಗೆ ಹೋಗ್ಲೇ ಇಲ್ಲ. ಇದೆಲ್ಲ ಸಮಸ್ಯೆ. ಅದರಿಂದಾಗಿ ಒಳ್ಳೆ ಆಡಳಿತಗಾರ, ಪರಾಕ್ರಮಿಯಾದವರೆಲ್ಲ ಒಳ್ಳೆ ಆಡಳಿತಗಾರರು ಅಂತಲ್ಲ. ಆದ್ದರಿಂದ ಎರಡೂ ಗುಣ ಮೇಳೈಸಿರುವವರು ರಾಜ ಆಗ್ತಾರೆ. ರಾಜ ಅಂದ್ರೇನು? ಜಗತೋ ರಂಜನಾದ್ ರಾಜ. ಯಾರು ಆನಂದವನ್ನು ಕೊಡ್ತಾರೆ ಪ್ರಜೆಗಳಿಗೆ, ಅವನು ರಾಜ. ರಾಜ ಪ್ರಕೃತಿ ರಂಜನಾತ್, ಇದು ನಿರ್ವಚನ. ಇದೇ ನಿರ್ವಚನ. ರಾಜ ರಾಜ ಅಂತ ಕರೆದ್ರೇನು? ಪ್ರಕೃತಿ ರಂಜನಾತ್. ಹೀಗಿದೆ. ತಮಪಹಾಯ ರಾಜೇಂದ್ರ ತದ್ರಾಜ್ಯೆ ತಸ್ಯ ಪುತ್ರಂ ಸುವರ್ಚಸಂ. ಆಗ ಪ್ರಜೆಗಳೆಲ್ಲ ಸೇರಿ ಅವನಿಗೆ ಹೇಳಿ, ಋಷಿಗಳೆಲ್ಲ ಬಂದು, ನೋಡಪ್ಪ, ನೀನು ಒಳ್ಳೆ ಆಡಳಿತಗಾರ ಅಲ್ಲ, ನಿನಗೆ ಆಡಳಿತ ನಡೆಸಲಿಕ್ಕೆ ಬರೋಲ್ಲ, ನೀನು ಪರಾಕ್ರಮಿ ಆಗಿರಬಹುದು, ಆಡಳಿತ ಒಳ್ಳೆಯದಾಗಿ ಇಲ್ಲ. ಅದರಿಂದಾಗಿ ಏನ್ ಕೇಳ್ತಾ ಇದ್ದೀವಿ ಅಂದ್ರೆ, ನಿನ್ನ ಮಗನಿಗೆ ರಾಜ್ಯ ಕೊಡು ಅಂತ ಹೇಳಿದ್ರು. ಅವನು ಒಪ್ಕೊಂಡವನು, ಒಳ್ಳೆಯವನು. ಕೆಲವೊಬ್ಬರಿಗೆ ತಮ್ಮ ಅಸಾಮರ್ಥ್ಯದ ಬಗ್ಗೆ ಅರಿವಿರುತ್ತೆ. ಇವಾಗ ನಾನು ವೈಯಕ್ತಿಕವಾಗಿ ತಗೊಳ್ಳೋದಾದ್ರೆ, ನನಗೆ ಆಡಳಿತ ಸಾಮರ್ಥ್ಯ ಇಲ್ಲ, ನಾನು ಆಡಳಿತ ನಡೆಸಲಿಕ್ಕೆ ಹೋಗ್ಬಾರದು. ಆ ಸಂಸ್ಥೆ ಎಲ್ಲ ಗಾಡಿ ಎದ್ದೊಟ್ಟೋಗ್ಬಿಡುತ್ತೆ. ಆದ್ದರಿಂದ ಆಡಳಿತ ಅವನಿಗೆ ಅದು ಗೊತ್ತಿತ್ತು. ಖನಿ ನೇತ್ರ, ನಾನು ಒಳ್ಳೆ ಪರಾಕ್ರಮಿ, ಆದರೆ ಆಡಳಿತ ನಡೆಸಲಿಕ್ಕಾಗಲ್ಲ. ಈ ಪಾರ್ಕ್ಯುಪೇನಿನ ಬಲೂನ್ ಫ್ಯಾಕ್ಟರಿ ಅಂತಾರಲ್ಲ, ಆ ಥರ ನಾವೆಲ್ಲ ಮುಳ್ಳು ಹಂದಿಗಳನ್ನ ಬಲೂನ್ ಫ್ಯಾಕ್ಟರಿಯಲ್ಲಿ ಬಿಟ್ಟರೆ ಹೇಗೋ ಹಾಗೆ. ಆದ್ದರಿಂದ ಒಪ್ಕೊಂಡ ಅವನು. ಸಪಿತೃ ವಿಕ್ರಿಯಾಂ ದೃಷ್ಟ್ವಾ
ರಾಜ್ಯಾನ್ ನಿರಸನಂ ತಥಾ ನಿಯತೋ ವರ್ತಯಾಮಾಸ ಪ್ರಜಾಹಿತ ಚಿಕೀರ್ಷಯ. ತಂದೆಯ ವೈಫಲ್ಯವನ್ನು ನೋಡಿದ. ಆದ್ದರಿಂದ ಪ್ರಜೆಗಳು ಒಪ್ಪದೇ ಇರೋದ್ರಿಂದಾಗಿ ಅನಿವಾರ್ಯವಾಗಿ ರಾಜ್ಯದಿಂದ ಬಹಿಷ್ಕೃತನಾದ ಅಖನಿ ನೇತ್ರ ಅಂತ ಅವನ ಮಗನಿಗೆ ಗೊತ್ತಾಯಿತು. ಅವರ ಮಗ ನಮ್ಮ ತಂದೆಯ ವೈಫಲ್ಯ ಜನರ ನೆನಪಲ್ಲಿ ಉಳಿಬಾರದು ಅಂದ್ರೆ ನಾನು ಚೆನ್ನಾಗಿ ರಾಜ್ಯಭಾರ ಮಾಡಬೇಕು ಅಂತ ಅಂದುಕೊಂಡ. ಆದ್ದರಿಂದ ಬ್ರಹ್ಮಣ್ಯ ಜ್ಞಾನಿಗಳಿಗೆ ಪ್ರಿಯನಾಗಿ ಸತ್ಯವಾದೀಚ ದಿಟವನ್ನು ನುಡಿಯುತ್ತಾ ಶುಚಿಯಾಗಿ ಶಮದಮಗಳಿಂದ ಕೂಡಿ ಆಳಿದ. ಪ್ರಜಾಸ್ತಮನ್ವರಜ್ಜಂತ ಧರ್ಮನಿತ್ಯಂ ಮನಸ್ವಿನಂ. ಪ್ರಜೆಗಳೆಲ್ಲ ಅವನ ಬಗ್ಗೆ ಸಂತೋಷಪಟ್ಟರು. ಆದರೆ ಒಂದು ಪ್ರಾಬ್ಲಮ್ ಆಯ್ತಲ್ಲಿ ನೋಡಿ, ಇವೆಲ್ಲ ಆಡಳಿತದ ಪ್ರಾಬ್ಲಮ್ಮು. ಏನು ಪ್ರಾಬ್ಲಮ್ಮು? ಅವನಿಗೆ ಸರಿಯಾಗಿ ಕೋಶ ಖಾಲಿ ಆಯಿತು, ದುಡ್ಡಿಗೆ ತಾಪತ್ರಯ ಆಯಿತು. ನೋಡಿ, ಮೊದಲನೇ ಅವನು ಪರಾಕ್ರಮಿ, ಎಲ್ಲ ತೆರಿಗೆಗಳನ್ನ ಚೆನ್ನಾಗಿ ಸಂಪಾದಿಸಿಟ್ಟ. ಆದರೆ ಪ್ರಜೆಗಳಿಗೆ ಖುಷಿಯಾಗುವಂತೆ ರಾಜ್ಯಭಾರ ಮಾಡಲಿಕ್ಕಾಗಲಿಲ್ಲ. ಆ ಖನಿ ನೇತ್ರನ ಮಗ ಬಂದ, ಪ್ರಜೆಗಳಿಗೆ ಖುಷಿಯಾಗುವಂತೆ ರಾಜ್ಯಭಾರ ಮಾಡಿದ. ಆದರೆ ದುಡ್ಡು ಸರಿಯಾಗಿ ಖಾಲಿಯಾಯಿತು. ಅವನು ಗಳಿಸಿದ್ದನ್ನ ಇವನು ಖಾಲಿ ಮಾಡದ. ಆದರೆ ಇವನು ಕ್ಷೀಣಕೋಶನಾದ. ಪರಾಕ್ರಮ ಇಲ್ಲ ಅಂತಲೋ ಅಥವಾ ಒಂದು ಇಮೇಜ್ ಮೈಂಟೈನ್ ಮಾಡಬೇಕು ಅಂತ ಉಳಿದು ಬಿಡ್ತಾರೆ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ರಾಜಕಾರಣಿಗಳ ಒಂದು ದೊಡ್ಡ ಸೋಲು ಪ್ರಜೆಗಳು ಗುರುತಿಸದೇ ಇರೋದು. ತಮ್ಮ ಇಮೇಜ್ ಮೈಂಟೈನ್ ಮಾಡಿಕೊಳ್ಳಿಕ್ಕೆ ರಾಜಕಾರಣ ಮಾಡಬೇಕಾದ ರೀತಿಯಲ್ಲಿ ರಾಜಕಾರಣ ಮಾಡಲ್ಲ. ನಾನು ಶಾಂತಿದೂತ ಅಂತ ಅನ್ನಿಸ್ಕೋಬೇಕು, ದಯಾಪರ ಅಂತ ಅನ್ನಿಸ್ಕೊಳ್ಬೇಕು, ರೂಲ್ಸ್ ರೆಗ್ಯುಲೇಷನ್ ಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಈ ತರಹ ಮಾಡಿದರೆ, ತಮ್ಮ ಇಮೇಜ್ ಅನ್ನ ಕಾಪಾಡಿಕೊಳ್ಳಲಿಕ್ಕೆ ಹೀಗೆ ಮಾಡಿದರೆ ಏನ್ ಪ್ರಾಬ್ಲಮ್ ಆಗತ್ತೆ? ಅದೇ ಇಲ್ಲೇ ಆಯ್ತು. ತಮ್ಮ ಕ್ಷೀಣ ಕೋಶಂ ಸಾಮಂತಾಹ ಸಮಂತಾತ್ಪರ್ಯ ಪೀಡಯನ್. ಸಾಮಂತಾಹ ತುಂಡರಸರು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಸಾಮಂತರು ಅಂತಾರೆ. ಅಂದ್ರೆ ನಿಮಗೆ ಆ ರಾಜ್ಯ ವ್ಯವಸ್ಥೆಯ ಬಗ್ಗೆ ಹೇಳಬೇಕು ಒಂದು ಸ್ವಲ್ಪ. ಸಾಮಂತರು ಅಂತ ಹೇಳಿದ್ರೆ ಚಕ್ರವರ್ತಿಗೆ ರಿಪೋರ್ಟ್ ಮಾಡಿಕೊಳ್ಳುವವರು. ಚಕ್ರವರ್ತಿತ್ವ ಅಂತ ಹೇಳಿದ್ರೆ ಒಂದು ದೊಡ್ಡ, ಇವಾಗ ಮರಾಠ ಸಾಮ್ರಾಜ್ಯ, ಆ ಮರಾಠ ಸಾಮ್ರಾಜ್ಯದಲ್ಲಿ ಎಲ್ಲ ಚಿಕ್ಕ 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 ರಾಜರು ಇರ್ತಾರೆ. ಆ ರಾಜರೆಲ್ಲ ಒಂದಿಷ್ಟು ಜನ ಇರ್ತಾರೆ. ಇವಾಗ ಒಬ್ಬ ಚಕ್ರವರ್ತಿಯ ಕೆಳಗಡೆ 10 ಜನ ಇರಬಹುದು, 15 ಜನ ಇರಬಹುದು ರಾಜರು. ಆ ರೀತಿ ಬಹಳ ದೊಡ್ಡ ಚಕ್ರವರ್ತಿತ್ವ ಅಂತ ಹೇಳಿದ್ರೆ ಅದು ಒಂದು 20, 25, 30, 40 ತನಕ ಇರುತ್ತೆ ರಾಜರ ಸಮೂಹ. ಅವರು ರಾಜರೇ, ಆದರೆ ಚಕ್ರವರ್ತಿಗಳಲ್ಲ. ಅದರಿಂದಾಗಿ ತುಂಡರಸರು ಅಂತ ಕರೀತಾ ಇದ್ರು ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಸಾಮಂತ ಅಂತ. ಹಾಗೆ ಇಂಗ್ಲೆಂಡಿನಲ್ಲಿ ಒಂದು ವ್ಯವಸ್ಥೆ ಇತ್ತು. ಇವನು ಕಿಂಗ್ ಅಂತ ಒಬ್ಬ ಇರ್ತಿದ್ದ. ಆ ಚಿಕ್ಕ ಚಿಕ್ಕ ಅಧಿಪತಿಗಳು ಅಲ್ಲಿಯೂ ಇರ್ತಾ ಇದ್ರು. ಆದ್ದರಿಂದ ಎಲ್ಲಾ ಕಡೆ ಇದೇ ವ್ಯವಸ್ಥೆ, ಇಡೀ ಜಗತ್ತಿನಲ್ಲಿ ಅದೇ ವ್ಯವಸ್ಥೆ. ಕೌಂಟ್ ಅಂತ ಕರೀತಾ ಇದ್ರು. ಕೌಂಟ್ ಆಫ್ ಯಾರ್ಕ್ಷೈರ್ ಕೌಂಟ್ ಅಂತ ಕರೀತಾರೆ. ಕೌಂಟ್ ಕಿಂಗಿಗಿಂತ ಕಡಿಮೆ. ಈ ಕೌಂಟ್ ರಿಪೋರ್ಟ್ ಮಾಡ್ಕೊಳ್ಬೇಕು ಅವನು. ಹಾಗೆ ಇಂಗ್ಲೆಂಡಿನಲ್ಲಿ ಅದೇ ವ್ಯವಸ್ಥೆ. ಸಾಮಂತರು ಅನ್ನೋದು ಹೇಗೆ ಕೌಂಟ್ ಅಂತ ಹೇಳಿದ ಹಾಗೆ ಅದಕ್ಕೆ ಸಿಮಿಲರ್. ಹಾಗೆ ಆ ಸಾಮಂತರೆಲ್ಲ ತಿರುಗಿ ಬಿದ್ರು ಇವನಿಗೆ. ಯಾಕೆಂದ್ರೆ ದುಡ್ಡಿಲ್ಲ ಇವನ ಹತ್ರ. ಸುತ್ತಮುತ್ತಲಿನ ಸಾಮಂತರೆಲ್ಲ ಇವನು ಕತ್ತಿಸಿಕ್ಲಿಕ್ಕೆ ಶುರು ಮಾಡಿದ್ರು. ಸಮಂತಾತ್ ಪರ್ಯಪೀಡಯನ್ ಸಪೀಡ್ಯಮಾನೋ ಬಹುಭಿಹಿ ಕ್ಷೀಣ ಕೋಶಾಶ್ವವಾಹನ. ಇವನ ಹತ್ರ ಕೋಶ ಇಲ್ಲ, ಕುದುರೆ ಇಲ್ಲ, ಸೈನ್ಯದಲ್ಲಿ ಬಲ ಇಲ್ಲ, ಕೋಶ ಇಲ್ಲದೆ ಇರೋದ್ರಿಂದಾಗಿ, ದುಡ್ಡು ಇಲ್ಲದೆ ಇರೋದ್ರಿಂದಾಗಿ ಅವನು ಏನು ಮಾಡಿದ?
ಆರ್ತಿಮಾರ್ಛತ್ ಪರಾಂ ರಾಜ ಸಹಭೃತ್ಯೈ ಪುರೇಣ ಚ. ಎಲ್ಲರೂ ಸಂಕಟಕ್ಕೆ ಸಿಲುಕಿದರು. ರಾಜನ್ ಆ ಖನಿನೇತ್ರನ ಮಗ ಸಜ್ಜನ, ಕರುಣಾಳು, ಒಳ್ಳೆಯ ವಂಶದಲ್ಲಿ ಬಂದವನು, ಒಳ್ಳೆಯ ಬುದ್ಧಿ ಇರುವವನು, ಪ್ರಜೆಗಳನ್ನು ಸಂತೋಷಪಡಿಸಬಲ್ಲವ. ಏನು ಮಾಡೋದು? ಬಹಳ ಮಿದುವಾಗಲಿಕ್ಕೆ ಹೋಗಿ ತನ್ನ ಕೋಶಾದಿಗಳನ್ನು ಕಳೆದುಕೊಂಡು ಸಮಸ್ಯೆಗೊಳಗಾದ. ಅವಾಗ ಯದಾತು ಪರಮಾಂ ಆರ್ತಿಂ ಗತೋಸೌ ಸಪುರೋ ನೃಪಃ ತತಃ ಪ್ರದಧ್ಮೌ ಸಕರಂ ಪ್ರಾದುರಾಸೀತ್ ತಥೋ ಬಲಂ. ಅವಾಗ ಏನಾಯ್ತು? ಹೆಚ್ಚು ಟ್ಯಾಕ್ಸ್ ವಸೂಲಿ ಮಾಡಲಿಕ್ಕೆ ಶುರು ಮಾಡಿದ. ಅನಿವಾರ್ಯ, ಟ್ಯಾಕ್ಸ್ ಹೆಚ್ಚಿಗೆ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಸಂಕಟ ಕಾಲದಲ್ಲಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಬೇಕಾಗತ್ತೆ. ಆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿ ಎಲ್ಲ ಸೈನ್ಯವನ್ನು ಒಗ್ಗೂಡಿಸಿದ. ಆ ಕಾರಣದಿಂದ ಕರಂಧಮ ಅಂತ ಹೆಸರಾಯಿತು ಅವನಿಗೆ. ಅವನ ನಿಜವಾದ ಹೆಸರು ಏನು ಅನ್ನೋದೇ ಗೊತ್ತಿಲ್ಲ ನಮಗೆ. ಕರಂಧಮ, ಖನಿನೇತ್ರನ ಮಗ. ಅದೇ ಮೊದಲ ಹೆಸರು ಹೇಳಿರಲಿಲ್ಲ, ನೆನ್ಪಿಟ್ಕೊಳ್ಳಿ. ಯಾಕೆ ಅಂದ್ರೆ ಅವನ ಹೆಸರು ಬೇಕಾಗಿಲ್ಲ, ಅವನ ಕೆಲಸದಿಂದ ಬಂದ ಹೆಸರೇ ಹೆಸರು. ಖನಿನೇತ್ರನ ಮಗ ಯಾರು? ಕರಂಧಮ. ಯಾಕೆ ಅಂದ್ರೆ ತೆರಿಗೆಯನ್ನ ಹೆಚ್ಚು ಹಾಕಿ ರಾಷ್ಟ್ರವನ್ನ ರಕ್ಷಣೆ ಮಾಡಿಕೊಂಡ. ಧಮತಿ ಅಂತಂದ್ರೆ ಜೋರಾಗಿ ಉದ್ವೇಜಿಸಿದವ. ಉದ್ವೇಜಿಸೋದು ಅಂತ ಹೇಳಿದ್ರೆ ಹೆಚ್ಚು ಮಾಡಿ ರಕ್ಷಿಸಿಕೊಂಡವ ಅನ್ನುವ ಅರ್ಥ. ಇವಾಗ ಧಮತಿ ಅಂದ್ರೆ ಊದುಗೊಳುವೆಯಿಂದ ಬೆಂಕಿ ಹೆಚ್ಚಾಗುವಂತೆ ಊದಿದನು. ಸಂಸ್ಕೃತದಲ್ಲಿ ಏನ್ ಹೇಳ್ಬೇಕು? ಧಮತಿ ಅನ್ಬೇಕು. ಧಮತಿ ಮಹಾಪ್ರಾಣ. ಹಾಗೆ ಇವನು ಕರವನ್ನು, ತೆರಿಗೆಯನ್ನು ಹೆಚ್ಚಾಗಿ ಜ್ವಲಿಸುವಂತೆ ಮಾಡಿದ. ಕರಂ ಧಮತಿ ಕರಂಧಮ ಅಂತ ಆಗಿ ಹೋಯ್ತು. ನೋಡಿ, ಮಹಾಭಾರತದಲ್ಲಿ ಇದೆಲ್ಲ ಇದೆ, ನಾವು ಗಮನಿಸಬೇಕಲ್ವಾ? ಖನಿನೇತ್ರನ ಮಗ ಸುವರ್ಚಸ ಅಲ್ವೇ? ಹೌದು, ಪುರಾಣಾಂತರದಲ್ಲಿ ಸುವರ್ಚಸ ಅಂತ ಉಂಟು. ಆದರೆ ಇಲ್ಲಿ ಅದನ್ನ ಹೇಳಲಿಲ್ಲ. ಯಾಕೆ ಅಂತ ಹೇಳಿದರೆ, ಆ ಸುವರ್ಚಸ್ ಅಂದ್ರೆ ಏನು ಹೇಳಿ? ತಂಪಾದ ಬೆಳಕು ಅಂತ. ಗೊತ್ತಾಯ್ತಾ? ಪೂರ್ಣಚಂದ್ರ ವರ್ಚಸ್ವಿಯಾಗಿರ್ತಾರೆ, ತೇಜಸ್ವಿಯಾಗಿರಲ್ಲ. ಸುವರ್ಚಸ ಆಗಿದ್ದ, ಆದರೆ ಜೀವನ ಅವನಿಗೆ ಕಲಿಸಿದ ಪಾಠ ಏನು? ದುಡ್ಡಿಲ್ಲ ಅಂತಂದ್ರೆ, ಒಬ್ಬ ರಾಷ್ಟ್ರದ ಲೆವೆಲ್ ಮಾತಾಡ್ತಾ ಇರೋದು. ದುಡ್ಡಿಲ್ಲ ಅಂತ ಹೇಳಿದ್ರೆ ಸಾಮಂತರೆಲ್ಲ ಅವನ ಮೇಲೆ ಮುಗಿಬಿದ್ರು. ಅದನ್ನು ನೀಗಿಸಿಕೊಳ್ಳಿಕ್ಕೆ ಸೈನ್ಯವನ್ನ ಹೆಚ್ಚು ಮಾಡಿಕೊಳ್ಬೇಕಾಯ್ತು. ಅದಕ್ಕೆ ಅವನೇನ್ ಮಾಡಿದ? ಕರವನ್ನ ಜಾಸ್ತಿ ಮಾಡಿದ. ಸುವರ್ಚಸ್ ಅಂತನ್ನುವ ಅವನ ಹೆಸರಿಗೆ ನಂತರದ ಈ ಕ್ರಿಯೆ ವಿರುದ್ಧವಾಗಿತ್ತು. ಅದರಿಂದಾಗಿ ಮಹಾಭಾರತದಲ್ಲಿ ಉದ್ದೇಶಪೂರ್ವಕವಾಗಿ ಅವನ ಹೆಸರು ಹೇಳಲಿಲ್ಲ. ಬೇರೆ ಕಡೆ ಹೇಳಿದ್ದಾರೆ, ನಾನಿಲ್ಲ ಅನ್ನಲ್ಲ. ಅವನು ಕರಂಧಮ. ತತಃ ಪ್ರದಧ್ಮೌ ಸಕರಂ ಪ್ರಾದುರಾಸೀತ್ ಕರಂಧಮ. ಆದ್ದರಿಂದ ತತಸ್ಥಾನ್ ಅಜಯತ್ ಸರ್ವಾನ್, ಹಾಗೆ ಎಲ್ಲರನ್ನು ಗೆದ್ದ. ಇಂದ್ರಾತ್ ಅನವಮ ಶ್ರೀಮಾನ್ ದೇವೈರಪಿ ಸುದರ್ಜಯ. ಈ ತರಹ ಕಾರಂಧಮ ಏನಿದ್ದಾನೆ ಅವನು ಚೆನ್ನಾಗಿ ಬೆಳೆದ. ಅಲ್ಲ, ಕರಂಧಮ. ಕರಂಧಮ ಚೆನ್ನಾಗಿ ಬೆಳೆದ. ಕರಂಧಮನ ಮಗ ಅವೀಕ್ಷಿತ್. ಅವೀಕ್ಷಿದೇವ ಧರ್ಮಾತ್ಮ ಶೌರ್ಯೇಣ ಇಂದ್ರತಮೋಭವತ್. ಅವೀಕ್ಷಿತ್ ಅಂತ ಅವನ ಹೆಸರಾಯಿತು. ಅವನು ಯಜ್ಞಶೀಲ, ಕರ್ಮರತ, ಧೃತಿಯನ್ನ ಚೆನ್ನಾಗಿ ಬಲ್ಲವ, ಸಂಯತೇಂದ್ರಿಯ, ಕರ್ಮಣ ಮನತಾ ವಾಚ ದಮೇನ ಪ್ರಶಮೇನ ಚ. ಒಳ್ಳೆ ಗುಣದವ. ಅವನ ಕರ್ಮದಿಂದ, ಮನಸ್ಸಿನಿಂದ, ಮಾತಿನಿಂದ, ದಮದಿಂದ,
ಶಮದಿಂದ ಅವನು ಏನಾಯಿತು, ಅವೀಕ್ಷಿತ್ ಅಂತ ಹೆಸರಾಯಿತು. ಒಳ್ಳೆ ಹೆಸರು ಸಂಪಾದಿಸಿದ. ಅವನೇನು ಮಾಡಿದ, ಸೈಜೆ ಯೈಜೆ ಹಯಮೇಧಾನಾಂ ಶತೇನ ವಿಧಿವತ್ ಪ್ರಭು. ಅವನು ಅಶ್ವಮೇಧ ಯಾಗವನ್ನು ಮಾಡಿದ. ಅಶ್ವಮೇಧ ಯಾಗ ಮಾಡೋದು ಎರಡು ಉದ್ದೇಶ ಆಯಿತು. ಒಂದು ಶತ್ರು ನಿಗ್ರಹ. ಶತ್ರು ನಿಗ್ರಹದ ಕೊನೆಯಲ್ಲಿ ಇಡೀ ದೇಶವನ್ನು ಅಧ್ಯಾತ್ಮಕ್ಕೆ ಒಯ್ಯೋದು. ರಜೋಗುಣದಿಂದ ಸತ್ವಗುಣದೆಡೆಗೆ ಪ್ರಯಾಣ. ಹೀಗಾಯ್ತು. ಅವನ ಮಗ ಒಬ್ಬ ಇದ್ದ. ಅವನಿಗೆ ಈ ಅವೀಕ್ಷಿತ್ತಿದ್ದಾನಲ್ಲ, ಅವನ ಬಗ್ಗೆನೇ ಹೇಳಬೇಕು. ಅವನಿಗೆ ಅಂಗಿರೋ ಋಷಿಗಳೇ ಯಾಗ ಮಾಡಿಸಿದರು. ಅವನ ಮಗ ಒಬ್ಬ ಇದ್ದ, ಅವೀಕ್ಷಿತನ ಮಗ, ಮರುತ್ತ ಅಂತ ಅವನ ಹೆಸರು. ಅವನು ಚಕ್ರವರ್ತಿಯೇ. ಸ ಯಕ್ಷಮಾಣೋ ಧರ್ಮಾತ್ಮ ಶಾತಕುಂಭಮಯಾನ್ಯುತ ಕಾರಯಾಮಾಸ ಶುಭ್ರಾಣಿ ಭಾಜನಾನಿ ಸಹಸ್ರತಃ. ಅವ ಏನು ಮಾಡಿದ, ಯಜ್ಞವನ್ನ ಎಷ್ಟು ವೈಭವದಿಂದ ಆಚರಿಸಿದ ಅಂತ ಹೇಳಿದರೆ, ಪಾತ್ರೆಗಳು ಬಂಗಾರದ್ದು, ಬಂಗಾರದ ಪಾತ್ರೆ, ಬಂಗಾರದ ಪಾತ್ರೆ. ಮೇರುಂ ಪರ್ವತಮಾತಾದ್ಯ ಹಿಮವತ್ ಪಾರ್ಶ್ವ ಉತ್ತರೆ ಕಾಂಚನ ಸುಮಹಾನ್ ಪಾದ ತತ್ರ ಕರ್ಮಚಕಾರ. ಅವನೇನು ಮಾಡಿದ, ಹಿಮವತ್ ಪಾರ್ಶ್ವದ ಅಲ್ಲಿ ಒಂದು ಹಿಮಾಲಯದ ಒಂದು ಬದಿಯಲ್ಲಿ ಮಾಡಿದ. ಎಲ್ಲವೂ ಬಂಗಾರ. ಕುಂಡ ಆಯ್ತಾ, ಪಾತ್ರೆ, ಪಿಠರ, ಪಿಠರ ಅಂದ್ರೆ ಪಾತ್ರೆಯ ವಿಭೇದ, ಆಸನ ಎಲ್ಲವೂ ಬಂಗಾರ ಆಯಿತು. ತೇಷಾಂ ಸಂಖ್ಯಾ ನ ವಿದ್ಯತೆ. ಎಷ್ಟು ಬಂಗಾರ ಇತ್ತು, ಅವುಗಳ ಬೆಲೆಯನ್ನು ಅಳೆಯಲಿಕ್ಕೇ ಆಗೋದಿಲ್ಲ. ಅಲ್ಲಿ ಚೆನ್ನಾಗಿ ರಾಜ್ಯಭಾರ ಮಾಡಿದ, ಚೆನ್ನಾಗಿ ಯಾಗವನ್ನು ಮಾಡಿದ. ಯಾಗ ಅನ್ನೋದು ಎರಡೂ ಅರ್ಥದಲ್ಲಿ. ಒಂದು, ಅಶ್ವಮೇಧದಲ್ಲಿ ಎಲ್ಲ ರಾಜರನ್ನ ಗೆಲ್ಲಬೇಕಿರತ್ತೆ, ರಾಜರಿಗೆ ಒಂದು ಭಯ ಇರಬೇಕು. ಎರಡನೆಯದ್ದು, ಹೀಗೊಂದು ಅಧ್ಯಾತ್ಮದ ಸಂಬಂಧವೂ ಇರುತ್ತೆ. ಹೀಗೆ 4ನೆಯ ಅಧ್ಯಾಯ ಮುಗಿತು. ಯುಧಿಷ್ಠಿರ ಕಥಂ ವೀರ್ಯ ಸಮಭವತ್ ಸ ರಾಜ ದದತಾಂವರ ಕಥಂಚ ಜಾತರೂಪೇಣ ಸಮಾಯುಜ್ಯತ ವೈ ನೃಪಃ. ಅದಕ್ಕೆ ಅವನು ಕೇಳಿದ, ಅವನ್ ಎಂಥ ಪರಾಕ್ರಮ, ಅಷ್ಟು ಚಿನ್ನ ಎಲ್ಲಿಂದ ಸಿಕ್ಕಿತು, ಈಗ ಎಲ್ಲಿ ಆ ಹಣ ಇದೆ, ಅದನ್ನು ನಾವು ಹೇಗೆ ಹೊಂದಬಹುದು? ಇಷ್ಟು ಪ್ರಶ್ನೆಯನ್ನು ಒಮ್ಮೆಲೆ ಕೇಳಿದ. 5ನೆಯ ಅಧ್ಯಾಯದ ಆರಂಭ ಆಗೋದೇ ಇಲ್ಲಿ. ಅಸುರಾಶ್ಚೈವ ದೇವಾಶ್ಚ ದಕ್ಷಸ್ಯಾತನ್ ಪ್ರಜಾಪತೆ ಅಪತ್ಯಂ ಬಹುಲಂ ತಾತ ತೇ ಸ್ಪರ್ಧಂತ ಪರಸ್ಪರಂ. ಅಸುರಾಶ್ಚೈವ ದೇವಾಶ್ಚ, ಅಸುರರು ದೇವತೆಗಳು ಇದ್ದಾರೆ. ಅಸುರರು ದಕ್ಷನ ಮಕ್ಕಳೇ, ಮೊಮ್ಮಕ್ಕಳು. ದೇವತೆಗಳು ದಕ್ಷನ ಮೊಮ್ಮಕ್ಕಳೇ. ಏಕೆಂದರೆ ದಕ್ಷನ ಮಕ್ಕಳು 13 ಜನ, ಅದರಲ್ಲಿ ದಿತಿ ಒಬ್ಬಳು, ಅದಿತಿ ಒಬ್ಬಳು. ಆ 13 ಜನರನ್ನ ಕಾಶ್ಯಪರಿಗೆ ಕೊಟ್ಟಿದ್ದು. ಆದ್ದರಿಂದಾಗಿ ಇಬ್ಬರಿದ್ರು. ಈ ದೊಡ್ಡ ಹಿನ್ನೆಲೆಯಲ್ಲಿ ಏನಾಯಿತು, ಅಪತ್ಯಂ ಬಹುಲಂ ತಾತ ತೇ ಸ್ಪರ್ಧಂತ ಪರಸ್ಪರಂ. ಅವರಿಬ್ಬರಿಗೂ ಭಯಾನಕವಾದ ಸ್ಪರ್ಧೆ, ಪ್ರತಿಸ್ಪರ್ಧೆ. ಇದು ಒಂದು ಕಡೆಗಿದ್ರೆ, ಇಬ್ರು ಅಂಗಿರಸ್ ಋಷಿಗಳ 2 ಮಕ್ಕಳು, ಒಬ್ಬ ಬೃಹಸ್ಪತಿ, ಇನ್ನೊಬ್ಬ ಸಂವರ್ತ.
ಅವರಿಬ್ರು ಅಣ್ಣ ತಮ್ಮದರಲ್ಲಿ ಈ ಸಿಬ್ಲಿಂಗ್ ರೈವಲರಿ ಅಂತಾರಲ್ಲ, ಆ ರೀತಿ ಅಣ್ಣ ತಮ್ಮಂದಿರಿಗೆ ಬಹಳ ಸ್ಪರ್ಧೆ ಇತ್ತು. ದೇವಗುರು ಬೃಹಸ್ಪತಿಯೇ. ಅಂಗಿರಸ್ ಬೃಹಸ್ಪತಿಸ್ತು ಸಂವರ್ತಂ. ಇಲ್ಲ, ಅದು ಸಂವರ್ತಕ. ಇವನು ಸಂವರ್ತ ಅಷ್ಟೇ. ಆ ಸಂವರ್ತ ಮತ್ತೆ ಬೃಹಸ್ಪತಿ ಇಬ್ಬರು ಅಣ್ಣ ತಮ್ಮಂದಿರು ತೀವ್ರವಾದ ಸ್ಪರ್ಧೆ. ಸಹಜವಾಗಿ ಬೃಹಸ್ಪತಿಗೆ ಬಲ ಜಾಸ್ತಿ. ತಮ್ಮನನ್ನ ಇನ್ನಿಲ್ಲದಂತೆ ಕಾಡಿದ. ಸಬಾಧ್ಯಮಾನ ಸತತಂ ಭ್ರಾತ್ರ ಜ್ಯೇಷ್ಠೇನ ಭಾರತ ಅರ್ಥಾನ್ ಉತ್ಸೃಜ್ಯ ದಿಗ್ವಾತ ವನೇವಾತ ಮರೋಚಯತ್. ಅವನಿಗೆ ಆ ಸ್ಪರ್ಧೆಯನ್ನು ಸಹಿಸಲಿಕ್ಕಾಗಲಿಲ್ಲ ಸಂವರ್ತನಿಗೆ. ಕಡೆಗೆ ಎಲ್ಲವನ್ನ ಬಿಟ್ಟು ಕಾಡಿನಲ್ಲಿ ದಿಗಂಬರನಾಗಿರ್ಲಿಕ್ಕೆ ಶುರು ಮಾಡಿಬಿಟ್ಟ. ವಾಸವೋಪ್ಯಸುರಾಂತರವಾನ್ ವಿಜಿತ್ಯಚ ನಿಪಾತ್ಯಚ. ಈ ಬೃಹಸ್ಪತ್ಯಾಚಾರ್ಯರು ಬೃಹಸ್ಪತ್ಯಾಚಾರ್ಯರನ್ನ ಇವ ಏನು ಮಾಡಿದ? ಇಂದ್ರ ಆಶ್ರಯಿಸಿ ದೈತ್ಯರನ್ನು ಗೆದ್ದ. ಇಂದ್ರತ್ವಂ ಪ್ರಾಪ್ಯ ಲೋಕೇಶು ತಥೋ ವೌರೇ ಪುರೋಹಿತಂ. ಈ ಇಂದ್ರ ಏನು ಮಾಡಿದ್ದಾನೆ? ಬೃಹಸ್ಪತ್ಯಾಚಾರ್ಯರನ್ನ ಪುರೋಹಿತರಾಗಿ ಆರಿಸಿದ್ದರಿಂದ ಈ ತರಹದ ಗೆಲುವು. ಬೃಹಸ್ಪತ್ಯಾಚಾರ್ಯರಿಗೆ ಎಷ್ಟು ಎತ್ತರದ ಸ್ಥಾನ! ದೇವಲೋಕದ ಪುರೋಹಿತರು. ಅವರ ಉಪಟಳವನ್ನ, ಅವರ ಬಲವನ್ನ, ಅವರ ವಿದ್ಯೆಯನ್ನ ತಮ್ಮನಾದ ಸಂವರ್ತ ತಡ್ಕೊಳ್ಳಿಕ್ಕಾಗಲಿಲ್ಲ. ಕಡೆಗೆ ಎಲ್ಲೋ ಹೋದ. ಯಾಜ್ಯಸ್ತ್ವಂಗಿರತ ಪೂರ್ವಂ ಆಸೀದ್ ರಾಜ ಕರಂಧಮಃ ವೀರ್ಯೇಣ ಅಪ್ರತಿಮೋ ಲೋಕೆ ವೃತ್ತೇನ ಚ ಬಲೇನ ಚ. ಇದರಲ್ಲಿ ಒಂದು ಸಣ್ಣ ಘಟನೆ ಆಗಿತ್ತು. ಈ ಬೃಹಸ್ಪತ್ಯಾಚಾರ್ಯರ ಅಪ್ಪ ಅಂಗಿರಸ್ ಇಲ್ವಾ? ಅಂಗಿರಸನಿಗೆ ಇಬ್ಬರು ಮಕ್ಕಳು ತಾನೆ. ಬೃಹಸ್ಪತ್ಯಾಚಾರ್ಯರನ್ನ ಆಂಗಿರಸ ಅಂತ ಕರೀತಾರೆ, ಯಾಕೆಂದ್ರೆ ಅಂಗಿರಸನ ಮಗ. ಈ ಅಂಗಿರಸರು ಕರಂಧಮನ ಕಾಲದಿಂದ ಪುರೋಹಿತರಾಗಿದ್ರು. ಅಂಗಿರಸರು ಕರಂಧಮನಿಗೆ ಪುರೋಹಿತರಾಗಿದ್ರು. ಹಾಗಾದ್ರೆ ಕರಂಧಮನ ಮಗ, ಅವನಿಗೂ ಅವರೇ ಪುರೋಹಿತರು. ಕರಂಧಮನ ಮೊಮ್ಮಗ, ಕರಂಧಮನ ಮಗ ಅವೀಕ್ಷಿತ್, ಅವೀಕ್ಷಿತನ ಮಗ ಇವನು ಮರುತ್ತ. ಹಾಗಾದ್ರೆ ಮರುತ್ತನಿಗೆ ಪರಂಪರಾಗತವಾದ ಪುರೋಹಿತರು ಯಾರು? ಬೃಹಸ್ಪತ್ಯಾಚಾರ್ಯ ಆಗಬೇಕು. ಇದು ಒಂದು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಕಥೆ ಮುಂದೆ ಹೋಗತ್ತೆ. ಶತಕ್ರತುರಿವೋಜಸ್ವಿ ಧರ್ಮಾತ್ಮಾತಂ ಚಿತೌರತಃ. ಏನಾಯ್ತು? ಕರಂಧಮ ಅವನ ವಂಶದಲ್ಲಿ ಬಂದವನು. ಕೇವಲ ದೇವರ ಉಪಾಸನೆಯಿಂದ ವಾಹನ, ಯೋಧರು, ದ್ರವ್ಯ, ಒಳ್ಳೊಳ್ಳೆ ಅಮೂಲ್ಯವಾದ ಪದಾರ್ಥಗಳನ್ನೆಲ್ಲ ಪಡೆದಿದ್ದ. ಧ್ಯಾನಾದೇವ ಭವನ್ ರಾಜನ್ ಮುಖವಾತೇನ ತರ್ವಶಃ. ಅಲ್ಲ, ನಿಜವಾಗಿಯೂ ಆ ಧ್ಯಾನಕ್ಕೆ ಒಂದು ಆ ಪವರ್ ಇದೆಯಾ ಅಂದ್ರೆ ಇದೆ. ದೇವರನ್ನ ಯಾವ ಗುಣ ಇದೆ ಅಂತ ಉಪಾಸನೆ ಮಾಡ್ತೀರೋ ಆ ಗುಣದಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನಮಗ್ ಸಿಗತ್ತೆ. ಮಧ್ವರು ಅದನ್ನು ಹೇಳ್ತಾರೆ. ವಸುಪೂರ್ಣ ಕರಂ ರತ್ನ ಪರ್ವತಸ್ಥಂ ವಿಭಾವಯನ್ ವಸು ಸಿದ್ಧಿಂ ಅವಾಪ್ನೋತಿ ಸೇವ್ಯಮಾನ ಮಜಾದಿಭಿ ಅಂತ. ನಿಮಗೆ ಯಾವ ತರಹದ ಅಭೀಷ್ಟ ಇದೆಯೋ ಆ ತರಹದ ದೇವರು, ಅದು ಯೋಗ್ಯವಾಗಿರಬೇಕು. ಆ ಅಭೀಷ್ಟ ಗೊತ್ತಾಯ್ತಲ್ಲ, ಯೋಗ್ಯವಾಗಿರುವ ಅಭೀಷ್ಟ, ಅದನ್ನ ನೀವು ಉಪಾಸನೆ ಮಾಡಿದ್ರೆ ದೇವರಲ್ಲಿ ಅಲ್ಲಿರೋದೆಲ್ಲ ಬಂದ್ಬಿಡಲ್ಲ. ನಮ್ಮ ಯೋಗ್ಯತೆಗೆ ಎಷ್ಟಾಗತ್ತೋ ಅಷ್ಟು. ನಮ್ಮ ತಾತ ಅವರು ತಮಾಷೆ ಮಾಡ್ತಾ ಇದ್ರು. ನನಗೆ ಈಗ ಶುಕ್ರದೆಸೆ ಅಂದ್ರೆ ಏನು? ಇವತ್ತು ಕಾಫಿಗೆ
ದುಡ್ಡು ಸಿಗತ್ತೆ. ಅದೇ ನನ್ನ ಯೋಗ್ಯತೆ, ನನ್ನ ಪಾಲಿನ ಚುಕ್ರತೆ ಅಂತ ಹಾಗೆ ತಮಾಷೆ ಮಾಡ್ಕೋತಾ ಇದ್ರು ಅವರು. ಅಂದ್ರೆ ಯೋಗ್ಯತೆ ಅನ್ನೋದಿರುತ್ತಲ್ಲ, ಆ ಯೋಗ್ಯತೆಗೆ ಅನುಗುಣವಾಗಿ ಸಿಗೋದು. ಅವ್ರಿಗೆ ದೇವರಿಗೆ ಅಷ್ಟೇ ಗುಣ ಇರಬಹುದು, ನನ್ನ ಯೋಗ್ಯತೆ ಏನೋ ಅಷ್ಟೇ ಸಿಗತ್ತೆ. ಹಾಗೆ ಅವರವರ ಯೋಗ್ಯತೆಗನುಗುಣವಾಗಿ ದೇವರ ಆಯಾ ಗುಣದ ಫಲ ಸಿಗತ್ತೆ. ಈ ಹಿನ್ನೆಲೆಯಲ್ಲಿ ಸಗುಣ ಪಾರ್ಥಿವಾಂತರವಾನ್ ವಶೇ ಚಕ್ರೇ ನರಾಧಿಪ ಸಂಜೀವ್ಯ ಕಾಲಮಿಷ್ಟಂಚ ಸಶರೀರೋ ದಿವಂಗತಃ. ಹೀಗೆ ಅವೀಕ್ಷಿತನಿಗೆ ಆ ಸಾಮರ್ಥ್ಯ ಇತ್ತು. ಅವೀಕ್ಷಿತನೂ ಕೂಡ ಕರಂಧಮ ಮೊದಲಾದವರ ವಂಶವನ್ನ ಚೆನ್ನಾಗಿ ಬೆಳಗಿಕೊಂಡೇ ಬಂದಿದ್ದ. ಮರುತ್ತನ ಕಾಲದ ಜೊತೆಗೆ, ಮರುತ್ತನ ಕಾಲ ಬರುವಾಗ ಭಾರಿ ಅವನು ಬೆಳವಣಿಗೆ. ಅವನಿಗೆ ಏನು ಭಾರಿ ಬೆಳವಣಿಗೆ, ಇಂದ್ರನ ಜೊತೆಗೇನೆ ಸ್ಪರ್ಧೆ ಮಾಡ್ತಾ ಇದ್ದ ಮರುತ್ತ. ಅದ್ಯಾಕ ಆ ಬುದ್ಧಿ ಬಂತೋ? ವಾಸವೋಪಿ ಮರುತ್ತೇನ ಸ್ಪರ್ಧತೆ ಪಾಂಡುನಂದನ. ಇವನು ಇಂದ್ರನಿಗೆ ಸ್ಪರ್ಧೆ ಮಾಡ್ತಾ ಇದ್ದ ಅಂದ್ರೆ, ಇಂದ್ರ ಏನ್ ಮಾಡ್ತಾ ಇದ್ದ ಅಂದ್ರೆ, ಇಂದ್ರನು ಅವನ ಜೊತೆಗೆ ಸ್ಪರ್ಧೆಗೆ ಬಿದ್ದಿದ್ದ. ಅದು ಇಂಪಾರ್ಟೆಂಟ್. ನಾನು ಒಬ್ಬರ ಮೇಲೆ ಸ್ಪರ್ಧೆ ಮಾಡ್ಬೋದು, ಅವ್ರು ನನ್ನ ಮೇಲೆ ಮಾಡದೆ ಹೋದ್ರೆ ಅಯ್ಯೋ ಪಾಪ ಅಂತ ಹೊಟ್ಟೋದ್ರೆ ಅಂದ್ರೆ ಅವನ ಯೋಗ್ಯತೆ ಇಲ್ಲ ಅಂತ ಅರ್ಥ. ಇಬ್ಬರಿಗೂ ಸ್ಪರ್ಧೆ ಇತ್ತು ಅಂದ್ರೆ ಇವನು ಅಷ್ಟು ಗಣ್ಯನಾಗಿದ್ದ ಅಂತ ಅರ್ಥ. ಸೋಶಕ್ನುವನ್ ವಿಶೇಷಾಯ ಸಮಾಹೂಯ ಬೃಹಸ್ಪತಿಂ ವಾಚೇದಂ ವಚೋ ದೇವೈ ಸಹಿತೋ ಹರಿವಾಹನ. ಈ ಇಂದ್ರನಿಗೆ ಗೊತ್ತಿತ್ತು, ಅಂಗಿರಸರು ಕುಲಪುರೋಹಿತರು, ಕುಲಪುರೋಹಿತರ ಮಗ ಅದೇ ಕುಲಕ್ಕೆ ಪುರೋಹಿತರಾಗ್ತಾರೆ. ಆದ್ದರಿಂದ ಕುಲಪುರೋಹಿತ ಅನ್ನೋ ದೃಷ್ಟಿಯಲ್ಲಿ ಬೃಹಸ್ಪತಿಯ ಪಾಲು ಇದೆ ಮರುತ್ತ ಬೆಳಿಲಿಕ್ಕೆ. ಅದರಿಂದಾಗಿ ಕರೆದ್ರು, ಇಂದ್ರದೇವರು ಕರೆದು ಬೃಹಸ್ಪತ್ಯಾಚಾರ್ಯ ಹೇಳಿದ್ರು, ಬೃಹಸ್ಪತೆ ಮರುತ್ತಸ್ಯ ಮಾಸ್ಮಕಾರ್ಷಿ ಕದಾಚನ ದೈವಂ ಕರ್ಮಾಥ ಪಿತ್ರ್ಯಂ ವಾ ಕರ್ತಾಸಿ ಮಮ ಚೇತ್ಪ್ರಿಯಂ. ನೋಡಿ, ನಿಮಗೆ ಹೆಗ್ಗಳಿಕೆ ಇರೋದು ದೇವಲೋಕದ ಪುರೋಹಿತರು ಅಂತ. ಹೀಗಿರುವಾಗ ನೀವು ಆ ಮನುಷ್ಯರಾಜನ ಕರ್ತವ್ಯವನ್ನು ಮಾಡಬೇಡಿ, ಅಲ್ಲಿ ಪೌರೋಹಿತ್ಯಕ್ಕೆ ಹೋಗಬೇಡಿ. ಇವಾಗಲೂ ಅದಿದ್ದೇ ಇದೆ ಅಲ್ವಾ? ನನ್ನ ಶತ್ರುಗಳು ಯಾರೋ ನೀವು ಅವ್ರ ಹತ್ರ ಹೋಗಬಾರ್ದು, ಇದು ಇವತ್ತಿಗೂ ಇರೋದು. ಆದ್ರೆ ಇವ್ರ ಯೋಗ್ಯತೆ ಎಲ್ಲ ಬಹಳ ದೊಡ್ಡದು, ನಾವೇನು ಮಾತಾಡ್ಲಿಕ್ಕಿಲ್ಲ, ಹೀಗೆ ನಡೀತು ಅಂತ ಅಷ್ಟೇ ಹೇಳೋದು. ಆದ್ರೆ ಈಗಲೂ ಅದಿದೆ. ಏನು, ನನ್ನ ಹತ್ರ ಪಾಠ ಕೇಳಿದ್ರೆ ಅಲ್ಲಿಗೆ ಹೋಗಬಾರದು, ನೀವು ನಮಗೆ ಪ್ರಿಯರು ಆಯ್ತಾ, ನಾವು ಹೇಳದ ಹಾಗೆ ಕೇಳಬೇಕು, ನೀವು ಅವ್ರು ಬಂದರೆ ಸೇರಿಸಬಾರದು, ಹೀಗೆ ಒತ್ತಡ ಹಾಕ್ತಾರೆ. ಎಂತ ಮಾಡೋದು? ಹಾಗಾಯ್ತು. ದೈವಂ ಕರ್ಮಾಥ ಪಿತ್ರ್ಯಂ ವಾ, ದೈವಿಕ ಕ್ರಿಯೆ ಆಗಲಿ ಶ್ರಾದ್ದ ಕ್ರಿಯೆಗಳಾಗಲಿ ನೀವು ಮಾಡಿಸಬಾರದು. ಅಹಂ ಹಿತ್ರಿಚು ಲೋಕೇಚು ಸುರಾಣಾಂಚ ಬೃಹಸ್ಪತೆ ಇಂದ್ರತ್ವಂ ಪ್ರಾಪ್ತವಾನೇಕೋ ಮರುತ್ತಸ್ತು ಮಹೀಪತಿ. ಮರುತ್ತ ಭೂಮಿಗೆ ಮಾತ್ರ ರಾಜ, ನಾನು 3 ಲೋಕಕ್ಕೆ ರಾಜ. ಇಂದ್ರ ಪರಮೈಶ್ವರ್ಯ ಶೀಲ ನಾನು. ನೀವು ಅಲ್ಲಿಗೆ ಹೋದ್ರೆ ನಿಮ್ಮ ಡಿಗ್ನಿಟಿ ಕಡಿಮೆ ಆಗಲ್ವಾ? ಪ್ರಧಾನಿ ಆದವರು ಪಂಚಾಯತ್ ಎಲೆಕ್ಷನ್ಗೆ ನಿಂತರೆ ಡಿಗ್ನಿಟಿ ಏನಾಗಬೇಡ. ಕಥಂ ಹ್ಯಮರ್ತ್ಯಂ ಬ್ರಹ್ಮಣಸ್ತ್ವಂ ಯಾಜಯಿತ್ವಾ ಸುರಾಧಿಪ ಅಮರ. ಎಂದೂ ಸಾಯದವನಿಗೆ ಪೌರೋಹಿತ್ಯ ಮಾಡಿಸಿ ಯಾಜಯೇರ್ ಮೃತ್ಯು ಸಂಯುಕ್ತಂ ಮರುತ್ತಮ ವಿಶಂಕಯ. ಈಗಾಗಲೇ ಬೇಗ ಸಾಗುವ ಮರುತ್ತನಿಗೆ ಯಾಗ ಮಾಡಿಸೋದಾ? ನೋಡಿ, ಅಂತಿಮವಾಗಿ ಆಪ್ಷನ್ ಇಸ್ ಯುವರ್ಸ್. ನಿಮಗೆ ಆಪ್ಷನ್ನು ಏನು? ಮಾಂವಾ ವೃಣೀಶ್ವ ಭದ್ರಂತೆ ಮರುತ್ತಂ ವಾ ಮಹೀಪತಿಂ. ಒಂದೋ ನನ್ನನ್ನು ಆರಿಸಿಕೋ, ಒಂದೋ ಮರುತ್ತನನ್ನು ಆರಿಸಿಕೋ. ಇಬ್ರು ಜೊತೆಗೂ ಇರ್ತೀನಿ ಅಂತ ಮಾತ್ರ ಅನ್ಬೇಡ.
ಏವ ಮುಕ್ತಸ್ಸ ಕೌರವ್ಯ ದೇವರಾಜ್ಞಾ ಬೃಹಸ್ಪತಿ ಮುಹೂರ್ತಮಪಿ ಸಂಚಿತ್ಯ ದೇವರಾಜಾನಮಬ್ರವೀತ್. ಹೀಗೆ ಹೇಳಿದಾಗ ಒಬ್ಬ ಪುರೋಹಿತರಿಗೆ ಭಾರಿ ಕಷ್ಟ. ಪುರೋಹಿತರ ಮೆಂಟಾಲಿಟಿ ಇದೆಯಲ್ಲ ಅದು ಭಾರೀ ಕಷ್ಟ. ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ. ಪುರೋಹಿತರ ಪ್ರಪಂಚವೇ ಬೇರೆ, ಪುರೋಹಿತರ ಮೆಂಟಾಲಿಟಿಯೇ ಬೇರೆ. ಆಯ್ತಾ? ಇಂತಹ ಬೃಹಸ್ಪತ್ಯಾಚಾರ್ಯರು ಪುರೋಹಿತರ ಮೆಂಟಾಲಿಟಿಯಲ್ಲೇ ಇದ್ದವರು. ಯೋಚನೆ ಮಾಡಿದ್ರು, ತ್ವಂ ಭೂತಾನಾಮಧಿಪತಿ ತ್ವಯಿ ಲೋಕಾ ಸಮಾಹಿತಾ. ಅಲ್ಲಯ್ಯ ಇಂದ್ರ, ನೀನು ಭೂತಗಳ ಒಡೆಯ, ನಿನ್ನಲ್ಲಿ ಎಲ್ಲ ಲೋಕಗಳೂ ಇವೆ. ನಮುಚಿಯನ್ನ ಕೊಂದಿದ್ದಿ, ವಿಶ್ವರೂಪನನ್ನ ಕೊಂದಿದ್ದಿ, ಬಲನನ್ನ ಕೊಂದಿದ್ದಿ. ಆದ್ದರಿಂದ ಬಲಸೂದನ ಅಂತಾರೆ ನಿನ್ನನ್ನ, ನಮುಚಿ ಹಂತ ಅಂತ ಕರೀತಾರೆ. ನೀನು ಪ್ರಧಾನ ಪರಾಕ್ರಮಿ ಜಗತ್ತಿನಲ್ಲಿ, ಭೂಮಿಯನ್ನು ಆಗತವನ್ನು ಹೊತ್ತಿದ್ದಿ. ನಿನ್ನಂತವನು ಪೌರೋಹಿತ್ಯ ಮಾಡಿಸಿದ್ಮೇಲೆ ಅವನಿಗೆ ಮಾಡಿಸ್ತೀನಾ? ಸಮಾಶ್ವತಿ ದೇವೇಚ ನಾಹಂ ಮರ್ತ್ಯಾಯ ಕರಿಚಿತ್. ಅದರಿಂದ ತಿಳಿದುಕೋ, ಯಾವುದೇ ಕಾರಣಕ್ಕೂ ಅವನಿಗೆ ನಾನು ಪೌರೋಹಿತ್ಯ ಮಾಡಿಸಲ್ಲ. ಇದು ನನ್ನ ಮಾತು. ಹಿರಣ್ಯರೇತಾನೋಷ್ಣ ಸ್ಯಾತ್ ಪರಿವರ್ತೇತ ಮೇದಿನಿ. ಬೇಕಾದರೆ ಸೂರ್ಯ ತಂಪು ಕಿರಣದವನಾಗಲಿ, ಭೂಮಿ ಬೇರೇನೇ ಆಗಿ ಪರಿಣಾಮ ಹೊಂದಿಬಿಡ್ಲಿ, ಭೂಮಿ ಇಡೀ ನಾಶ ಆಗೋಗ್ಲಿ, ಆದರೆ ನಾನು ಸತ್ಯ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಂತ. ಬೃಹಸ್ಪತಿಯ ಮಾತನ್ನ ಕೇಳಿ ಇಂದ್ರನಿಗೆ ನೆಮ್ಮದಿ ಆಯಿತು ಅಂತ ಹೇಳಿ ಅವನು ತನ್ನ ಕಡೆಗೆ ಹೋದ ಅನ್ನುವಲ್ಲಿಗೆ 5ನೆಯ ಅಧ್ಯಾಯ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಬೃಹಸ್ಪತಿಶ್ಚ ಸಂವಾದಂ ಮರುತ್ತಸ್ಯ ಚ ಧೀಮತಃ. ಆದರೆ ವೇದವ್ಯಾಸರು ಹೇಳಿದ್ರು, ಕಥೆಯಲ್ಲಿ ಇನ್ನೊಂದು ಸಂಗತಿ ಇದೆ, ಅದನ್ನು ಹೇಳಬೇಕು. ಬೃಹಸ್ಪತಿ ಮತ್ತೆ ಮರುತ್ತರ ನಡುವೆ ಏನು ಮಾತುಕತೆ ನಡೆದಿತ್ತು ಅಂತ ಹೇಳ್ತೇನೆ, ಅದನ್ನು ತಿಳ್ಕೋ. ನಾ ಅದಕ್ಕೆ ಹೇಳಿದ್ದು, ಬೃಹಸ್ಪತಿ ಇಂದ್ರನ ಹತ್ರ ಮಾತನಾಡಿದಾನೆ, ಇಂದ್ರನ ಹತ್ರ ಆಯ್ತು ಅಂತ ಹೇಳಿದಾನೆ. ಆದ್ರೆ ಮರುತ್ತನ ಜೊತೆಗೆ ಬೃಹಸ್ಪತಿಯ ಸಂಪರ್ಕ ಹೇಗಿತ್ತು ಅನ್ನೋದು ಗೊತ್ತಾಗ್ಬೇಕಲ್ವಾ, ಅದನ್ನ ಈಗ ಶುರು ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಪುರೋಹಿತರ ಮೆಂಟಾಲಿಟಿ ಭಾರಿ ಕಷ್ಟ ಕೆಲವೊಮ್ಮೆ. ದೇವರಾಜಶ್ಚ ಸಮಯಂ ಕೃತಮಾಂಗಿರತೇನಃ ಶ್ರುತ್ವಾ ಮರುತ್ತೋ ನೃಪತಿ ಮನ್ಯುಮಾಹಾರಯತ್ತದಾ. ದೇವರಾಜಶ್ಚ ಸಮಯಂ ಕೃತಂ ಆಯ್ತು. ಮರುತ್ತ ಏನು ಮಾಡಿದ, ಯಾಗ ಮಾಡಬೇಕು ಅಂತಾದಾಗ ಬೃಹಸ್ಪತ್ಯಾಚಾರ್ಯರ ಹತ್ರ ಬಂದ ಅವನು. ಭಗವನ್ಯನ್ಮಯ ಪೂರ್ವಂ ಅಧಿಗಮ್ಯ ತಪೋಧನ ಕೃತಾಭಿಸಂಧಿರ್ಯಜ್ಞಾಯ ಭವತೋ ವಚನಾದ್ಗುರೋ. ಗುರುಗಳೇ, ನೀವು ನಮ್ಮ ಕುಲಪುರೋಹಿತರು, ನೀವು ಯಾವಾಗಲೂ ನಾನು ಯಜ್ಞ ಮಾಡೋದು ನಿಮಗಿಷ್ಟ ಅಂತ ನನಗೆ ಗೊತ್ತು, ನೀವೇ ಮಾಡಿಸ್ತೀರಾ ಅಂತನೂ ನನಗೆ ಗೊತ್ತು. ಅದರಿಂದಾಗಿ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೇನೆ, ಯಾಗ ಮಾಡಬೇಕು ಅಂತ ಇದ್ದೇನೆ. ತದಹಂ ಎಷ್ಟು ಮಿಚ್ಛಾಮಿ ಸಂಭಾರ ಸಂಭೃತಾಹಿಮೇ. ಯಾಗ ಮಾಡಬೇಕು ಅಂತ ನನಗೆ ಬಯಕೆ ಇದೆ, ಎಲ್ಲ ಸಾಮಗ್ರಿಗಳನ್ನು ತಯಾರಾಗಿಸಿದ್ದೇನೆ. ಯಾಜ್ಯೋಸಿ, ನೀವು ಯಾಗ ಮಾಡಬೇಕು. ಯಾಜ್ಯೋಸ್ಮಿ ಭವತಃ ಸಾಧೋ. ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ಸ್ವಲ್ಪ ಕಷ್ಟಪಟ್ಟೆ ಒಂದು ಮಾತು ಹೇಳಿದ್ರು. ನಕಾಮಯೇ ಯಾಜಯಿತು ತ್ವಾಮಹಂ ಪೃಥಿವೀಪತೆ. ಇಲ್ಲ, ನನಗೆ ಇಂದ್ರ ಬೇಡ ಅಂತ ಹೇಳ್ತಾನೆ. ವೃತೋಸ್ಮಿ ದೇವರಾಜೇನ ಪ್ರತಿಜ್ಞಾತಂಚ ತಸ್ಯ ಮೇ. ನನಗೆ ಆ ಸಮಯದಲ್ಲಿ ಇಂದ್ರನ ಹತ್ತಿರ ಯಾಗ ಮಾಡಿಸ್ಲಿಕ್ಕಿರತ್ತೆ, ಅದರಿಂದಾಗಿ ನಾನು ಬರ್ಲಿಕ್ಕಾಗಲ್ಲ. ಮರುತ್ತಃ ಪಿತ್ರ್ಯಮಸ್ಮಿ ತವ ಕ್ಷೇತ್ರಂ ಬಹುಮನ್ಯೇಚ ತೇ ಭೃತಂ. ನಮ್ಮ ತಲೆಮಾರಿಗೆ ನೀವು ಗುರುಗಳು, ನೀವು ಬರದೆ ಹೋದರೆ ಹೇಗೆ? ದಯವಿಟ್ಟು ಅನುಗ್ರಹಿಸಿ. ಅಮರ್ತ್ಯಂ ಯಾಜಯಿತ್ವಾಹಂ ಯಾಜಯಿಷ್ಯೇ ನಮಾನುಚಂ. ಒಬ್ಬ ಅಮರ್ತ್ಯನಿಗೆ ಯಾಗ ಮಾಡಿಸಿ ಒಬ್ಬ ಮರ್ತ್ಯನಿಗೆ ಯಾಗ ಮಾಡಿಸೋದಾ?
ಸಾಯದವರಿಗೆ ಪೌರೋಹಿತ್ಯ ಮಾಡುತ್ತಿದ್ದೇನೆ, ಸಾಯುವವ್ರಿಗೆ ಪೌರೋಹಿತ್ಯ ಮಾಡಲಿಕ್ಕಾಗತ್ತಾ ನನಗೆ? ಹೊರಟು ಬಿಡು, ನಾನು ಯಾಗ ಮಾಡಿಸೋಲ್ಲ. ನತ್ವಾಂ ಯಾಜಯಿತಾಸ್ಮ್ಯದ್ಯ ಋಣುಚಾನ್ಯಂ ಯಮಿಚ್ಛಸಿ. ಯಾರಾದರೂ ಇದ್ದಾರಲ್ಲ, ಈ ಬೇಕಾಷ್ಟು ಜನ ಮನುಷ್ಯರಿದ್ದಾರೆ, ಹೋಗಿ ಕೇಳು. ಉಪಾಧ್ಯಾಯಂ ಮಹಾಬಾಹೋ ಯಸ್ತೆ ಯಜ್ಞಂ ಕರಿಷ್ಯತಿ. ಈ ರೀತಿಯಾಗಿ ಆದಾಗ ಮರುತ್ತನಿಗೆ ಬಹಳ ಸಂಕಟ ಆಯಿತು. ಒಂದು ಹಂತದಲ್ಲಿ ನಾಚಿಕೆ ಆಯಿತು. ಬರ್ತಾ ಇದ್ದಾಗ ನಾರದರು ಎದುರು ಬಂದರು. ದೇವರ ಚಿಣಾತಮಾಗಮ್ಯ ನಾರದೇನ ಸಪಾರ್ಥಿವ ವಿಧಿವತ್ ಪ್ರಾಂಜಲಿಸ್ತಸ್ಥೌ ತಥೈನಂ ನಾರದೋಬ್ರವೀತ್. ನಾರದರು ಬಂದ ಮೇಲೆ ಇನ್ನೇನಿದೆ, ಸೀದ ಬಂದು ನಮಸ್ಕಾರ ಮಾಡಿ, ರಾಜರಚೇನಾತಿ ಹೃಷ್ಟೋಸಿ ಕಚ್ಚಿತ್ ಕ್ಷೇಮಂ ತವಾನಘ, ಕೈಗಳನ್ನು ಮುಗಿದು ನಿಂತ. ನಾರದರು ನೋಡಿದ್ರು, ಯಾಕಪ್ಪ ಮುಖ ಬಾಡಿದ್ಯಲ್ಲ, ಸುಖವಾಗಿದ್ದಿ ತಾನೆ? ಕೊಗತೋಸಿ ಕುತೋ ವೇದಂ ಅಪ್ರೀತಿ ಸ್ಥಾನಮಾಗತಂ. ಎಲ್ಲಿಗೆ ಹೋದ್ಯಪ್ಪ? ಯಾಕೋ ನಿನ್ನ ಮನಸ್ಸಿನಲ್ಲಿ ಏನೋ ಮುಜುಗರ, ಅವಮಾನ, ಸಂಕಟ ಕಾಡ್ತಾ ಇದೆಯಲ್ಲ, ಏನದು? ಶ್ರೋತವ್ಯಂ ಚೇನ್ಮಯಾ ರಾಜನ್ ಬ್ರೂಹಿ ಮೇ ಪಾರ್ಥಿವರ್ಷಭ. ನಾನು ಕೇಳಬಹುದಾದ್ರೆ ಹೇಳು, ಆಯ್ತಾ? ಬಲವಂತ ಇಲ್ಲ ಮಾರಾಯ. ವ್ಯಪನೇಶ್ಯಾಮಿತೆ ಮನ್ಯುಂ ಸರ್ವಯತ್ನೇರ್ನರಾಧಿಪ. ನಿನ್ನ ಸಿಟ್ಟನ್ನು ನಾನು ಪರಿಹಾರ ಮಾಡುತ್ತೇನೆ ಎಂದ್ರು. ನೋಡಿ, ಸಿಟ್ಟನ್ನು ಪರಿಹಾರ ಮಾಡುತ್ತೇನೆ. ಈ ರೀತಿಯಾಗಿ ಹೇಳಿದಾಗ ವಿಪ್ರಲಂಬಮುಪಾಧ್ಯಾಯಾತ್ ಸರ್ವಮೇವನ್ಯವೇದಯತ್. ನೋಡಿ, ನಮ್ಮ ಪುರೋಹಿತರು ಈ ರೀತಿ ನನಗೆ ಮೋಸ ಮಾಡಿಬಿಟ್ರು ಅಂದ. ಗತೋಸ್ಮ್ಯಂಗಿರತ ಪುತ್ರಂ ದೇವಾಚಾರ್ಯಂ ಬೃಹಸ್ಪತಿಂ. ನಾನು ಹೋಗಿ ಕೇಳಿದೆ ಕುಲಗುರುಗಳು ಅಂತ, ಆಗಲ್ಲ ಅಂದ್ರು. ಅವರಿಂದ ತಿರಸ್ಕೃತನಾದ ಮೇಲೆ ಜೀವಿತಂ ನಾದ್ಯ ಕಾಮಯೇ, ಈ ಬಾಳು ಯಾಕೆ ಬೇಕು? ಯಾಕೆ ಅಂದರೆ ದೈವ ಕಾರ್ಯವನ್ನು ಮಾಡಿ ಎತ್ತರಕ್ಕೆ ಏರಬೇಕು. ನಾನು ದೈವ ಕಾರ್ಯವನ್ನು ಮಾಡಲಿಕ್ಕೆ ಪುರೋಹಿತರು ಬೇಕು. ಪುರೋಹಿತರು ಏನಿದ್ದಾರೆ ಅವರು ಈ ತರಹ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಹೇಳಿದಾಗ ನಾರದರು ಹೇಳಿದ್ರು, ರಾಜನ್ನಂಗಿರತ ಪುತ್ರ ಸಂವರ್ತೋ ನಾಮ ಧಾರ್ಮಿಕ. ನೋಡಪ್ಪ, ಬೃಹಸ್ಪತ್ಯಾಚಾರ ಹತ್ರ ಹೋಗ್ತಾ ಇದ್ದೀನಿ ನೀನು. ಬೃಹಸ್ಪತ್ಯಾಚಾರ ತಮ್ಮ, ಸಂವರ್ತ ಅಂತ ಅವ್ರ ಹೆಸರು. ಅವರು ಬೃಹಸ್ಪತ್ಯಾಚಾರ ಕಾಟ ತಾಳಲಾರ್ದೆ, ಆಯ್ತಾ, ದಿಗ್ವಾಸಾಹ ಮೋಹಯನ್ ಪ್ರಜಾ, ಬಟ್ಟೆ ಬಿಸುಟು ಪ್ರಜೆಗಳು ಯಾರಿಗೂ ಗೊತ್ತಾಗದೆ ಎಲ್ಲೋ ತಿರ್ಕೊಂಡಿದ್ದಾರೆ. ತಂಗಚ್ಚ ಯದಿ ಯಾಜ್ಯಂ ತ್ವಾಂ ನ ವಾಂಛತಿ ಬೃಹಸ್ಪತಿ. ಈ ಬೃಹಸ್ಪತ್ಯಾಚಾರ್ಯರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಯಾರನ್ನಾದ್ರೂ ಆಯ್ದುಕೋ ಅಂತ. ಅವರು ತಮ್ಮನನ್ನೇ ಆಯ್ದುಕೋ. ಆಗ ಮರುತ್ತನಿಗೆ ಭಾರಿ ಖುಷಿ ಆಯಿತು. ಸಂವರ್ತರನ್ನು ಎಲ್ಲಿ ನೋಡೋಣ ಸ್ವಾಮಿ, ಅದನ್ನು ನೀವೇ ಹೇಳ್ಬಿಡಿ ಇಂದ. ಕಥಂಚ ತಸ್ಮೈ ವರ್ತೇಯಂ ಕಥಂ ಮಾಂನ ಪರಿತ್ಯಜೇತ್. ಅವರನ್ನ ಹೇಗೆ ಅಪ್ರೋಚ್ ಮಾಡಬೇಕು ಹೇಳಿ. ನಮ್ಮ ಅಪ್ರೋಚ್ ಸರಿ ಇಲ್ಲದೆ ಹೋದ್ರೆ ಆಯ್ತೆ, ನಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಒಂದ್ಸರ್ತಿ ನಮ್ಮ ಕುಲಪುರೋಹಿತರು ತಿರಸ್ಕಾರ ಮಾಡಿದ್ದಾರೆ, ಅದಿನ್ನೊಮ್ಮೆ ರಿಪೀಟ್ ಆಗಬಾರದು. ದಯವಿಟ್ಟು ಹೇಳಿ. ಉನ್ಮತ್ತವೇಚಂ ಬಿಭ್ರತ್ಸಹ ಚಂಕ್ರಮೀತಿ ಯಥಾ ಸುಖಂ ವಾರಾಣತಿಂಚ ನಗರೀಂ ಅಭೀಕ್ಷ್ಣಮುಪಸೇವತೆ. ಅದಕ್ಕೆ ನಾರದರು ಹೇಳಿದ್ರು, ನೋಡಪ್ಪ, ಹುಚ್ಚರ ವೇಷ ಹಾಕೊಂಡು ಇದ್ದಲ್ಲಿ ತಿರುಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಆಗಾಗ ವಾರಾಣಸಿಗೆ ಬರ್ತಾ ಇರ್ತಾರೆ. ನೀನ್ ಏನ್ ಮಾಡು ಗೊತ್ತಾ? ತಸ್ಯಾದ್ವಾರಂ ತಮಾಸಾದ್ಯ ನ್ಯಸೇಥಾ ಕುಣಪಂ ಕ್ವಚಿತ್. ಒಂದು ಹೆಣವನ್ನ ಇಟ್ಟುಕೊಂಡು ಕಾಶಿನಗರದ ಬಾಗಿಲಲ್ಲಿ ಇರು, ದಿಡ್ಡಿ ಬಾಗಿಲಿನಲ್ಲಿ. ಯಾರು ಹೋಗಿ ಹೆಣವನ್ನ ನೋಡಿದ ಕೂಡಲೇ ವಾಪಸ್ ಹೊಟ್ಟೋಗ್ತಾರಲ್ಲ, ಅವರನ್ನೇ ಸಂವರ್ತ ಅಂತ ತಿಳ್ಕೊ. ತಂ ದೃಷ್ಟ್ವಾಯೋ ನಿವರ್ತೇತ ಸ ಸಂವರ್ತೋ ನರಾಧಿಪ. ಹಿಂದೆಯೇ ಹೋಗೋ, ಬಿಡಬೇಡ. ತಂ ಪೃಷ್ಠತೋನು ಗಚ್ಚೇಥಾ ಯತ್ರ ಗಚ್ಚೇತ್ ಸ ವೀರ್ಯವಾನ್. ಅಲ್ಲಿಗೆ ಹೋಗಿ ಕೈಗಳನ್ನು ಮುಗಿದು, ಆಯ್ತಾ, ಕೇಳು, ಪೌರೋಹಿತ್ಯ ಮಾಡಿಸಿ ಅಂತ. ಸಿಟ್ಟಿನಿಂದ ಕೇಳ್ತಾರೆ, ಯಾರೋ ನನ್ನ ಬಗ್ಗೆ ಹೇಳಿದವರು ನಿನಗೆ ಅಂತ.
ಬ್ರೂಯಾಸ್ತ್ವಂ ನಾರದೇನೇತಿ ಸಂಜ್ಞಪ್ತ ಇತಿ ಶತ್ರುಹನ್. ನನ್ನ ಹೆಸರು ಹೇಳು. ಈಗ ನಾರದರೆಲ್ಲಿದ್ದಾರೆ ಅಂತ ಅವ್ರು ಕೇಳ್ತಾರೆ. ಸ್ವಾಮಿ, ನನಗೆ ನಿಮ್ಮ ಬಗ್ಗೆ ಹೇಳಿ ಬೆಂಕಿಗೆ ಹಾರ್ಕೊಂಡ್ರು ಅಂತ ಹೇಳಿಬಿಡಿ. ಸಚೇತ್ವಾಂ ಅನುಯುಂಜೀತ ಮಮಾನುಗಮನೆಪ್ಸಯ ಶಂಸೇಥಾ ವಹನಿ ಮಾರೂಢಂ ಮಾಮಪಿ ತ್ವಮಶಂಕಯ. ಏನು ಚಿಂತೆ ಮಾಡಬೇಡ, ನಾರದರು ಬೆಂಕಿಗೆ ಹಾರ್ಕೊಂಡ್ರು ಅಂದ್ಬಿಡು. ಆಯ್ತು ಅಂತ ಹೇಳಿದ. ಇನ್ನೇನು ಕೇಳಲಿಲ್ಲ. ನಾರದರು ಹೇಳಿದ್ದು ಮುಗೀತು. ಯಾಕೆ ಹೇಳಬೇಕು, ಏನು ಮಾಡಬೇಕು, ಈ ಪ್ರಶ್ನೆ ಕಾಲ ಅಲ್ಲ ಇದು. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ. ಸೀದಾ ಹೋದ, ವಾರಾಣಸಿಗೆ ಹೋದ. ಅದೇ ರೀತಿ ಪುರದ್ವಾರದಲ್ಲಿ ದಿಡ್ಡಿ ಬಾಗಿಲಿನಲ್ಲಿ ಹೆಣವನ್ನ ಇಟ್ಕೊಂಡು ಕಾಯ್ತಾ ಇದ್ದ. ಜೌಗ ಪದ್ಯೇನ ವಿಪ್ರಸ್ಸಹ ಪುರಿ ದ್ವಾರಂ ತಮಾವಿಶತ್. ಬೇಕಾಷ್ಟು ಜನ ಬಂದು ಹೋಗಿ ಮಾಡ್ತಾ ಇದ್ರು. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಹೀಗೆ ಬಂದ, ನೋಡ್ದ, ರಾಪಕ್ಕ ವಾಪಸ್ ಹೊಟ್ಟೋದ. ಅವನು ಹಿಂಬಾಲಿಸ್ಕೊಂಡು ಹೋದ. ಆವೀಕ್ಷಿತೋ ಮಹೀಪಾಲ ಸಂವರ್ತಮುಪವೀಕ್ಷಿತುಂ ಸಚೈನಂ ವಿಜನೇ ದೃಷ್ಟ್ವಾ ಪಾಂಸುಭಿಕ್ ಕರ್ದಮೇನ ಚಾ. ಈ ರಾಜ ಹಿಂಬಾಲಿಸ್ಕೊಂಡು ಹೋದ, ನೋಡ್ದ. ಆಗ ಸಂವರ್ತರು ಏನ್ ಮಾಡಿದ್ರು, ಮಣ್ಣೆಸಿದ್ರು ಅವನ ಮೇಲೆ, ಕೆಸರು ಎರಚಿದ್ರು, ಶ್ಲೇಷ್ಮಣ ಕಫ ಕ್ಯಾಕರಿಸಿ ಥೂ ಅಂತ ಉಗಿದ್ರು. ಸ್ಟೀವನ ಇಷ್ಟ ಸಮಾಕಿರತ್. ಸ್ಟೀವನ ಅಂತಂದ್ರೆ ಸಿಂಬಳ ತೆಗೆದು ಅವನ ಮೇಲೆ ಎರಚಿದ್ರು. ಸತಥಾ ಪೀಡ್ಯಮಾನೋಪಿ ಸಂವರ್ತೇನ ಮಹೀಪತಿ. ಈ ರೀತಿ ಏನೇ ಹಿಂಸೆ ಮಾಡಿದ್ರು ಕೂಡ ಸಂವರ್ತ ಕೈ ಮುಗಿದುಕೊಂಡು ಹೋಗೋದು ಬಿಡ್ಲಿಲ್ಲ. ಅನ್ವಗಾದೇವತ ಮೃತ್ಯುಂ ಪ್ರಾಂಜಲಿ ಸಂಪ್ರಸಾದಯತ್. ಸರಿ, ಇವ್ರು ಮಾಡಿ ಸುಸ್ತಾಯ್ತೇ ವಿನಃ ಅವನು ಮಾಡಿಸ್ಕೊಂಡು ಸುಸ್ತಾಗ್ಲಿಲ್ಲ. ಹಿಂದೆ ಹೋಗ್ತಾನೆ ಇದ್ದಾನೆ. ಹೀಗೆ ಬರ್ಬೇಡ ನೋಡು, ಕಲ್ಲಲ್ಲಿ ಹೊಡೆದು ಬಿಡ್ತೀನಿ. ಏನು ಮಾಡಿದ್ರು ಇಲ್ಲ. ಶೀತಲ ಛಾಯ ಮಾತಾದ್ಯ ನೆಗ್ರೋಧಂ ಬಹುಶಾಖಿನಂ. ಒಂದು ದೊಡ್ಡ ಮರದ ನೆರಳಿನಲ್ಲಿ ಸುಸ್ತಾಗಿ ಧಪ್ ಅಂತ ಕುಕ್ಕರಿಸಿದ್ರು ಅವರು. ಯಾರು? ಸಂವರ್ತರು ಅನ್ನುವಲ್ಲಿಗೆ 6ನೇ ಅಧ್ಯಾಯ. ಕಥಮಸ್ಮಿತ್ವಯಾಜ್ಞಾತಃ ಕೇನ ವಾ ಕಥಿತೋಸ್ಮಿತೇ. ಬದುಕಬೇಕು ಅಂತ ಇದೆಯೇನೋ ಅಂದ್ರು ಸಂವರ್ತರು. ಜೀವಿತಂ ಚೇತ್ ಪ್ರಿಯಂ ತವಾ. ಕಿಂ ಜೀವಿತಂ ಪ್ರಿಯಂ. ಬದುಕಬೇಕು ಅಂತ ಇದೆಯಾ? ಹೌದು ಸ್ವಾಮಿ. ಹಾಗಾದ್ರೆ ಯಾರು ನನ್ನ ಬಗ್ಗೆ ಹೇಳಿದವನು ಯಾರು ಹೇಳು? ಸತ್ಯಂತೆ ಬ್ರುವತಸ್ತರವೇ ಸಂಪತ್ಸ್ಯಂತೆ ಮನೋರಥಾ. ಸತ್ಯ ಹೇಳಿದೆಯೋ ಇನ್ನೆಲ್ಲ ಬಯಕೆಗಳು ಈಡೇರುತ್ತೆ. ಸುಳ್ಳು ಹೇಳಿದೆಯೋ ತಲೆ ಒಡೆದೋಗುತ್ತೆ. ಮಿಥ್ಯಾ ಪ್ರಬ್ರುವತೋ ಮೂರ್ಧ ಸಪ್ತಧಾತೆ ಫಲಿಷ್ಯತಿ. 7 ಚೀರ ಆಗ್ಬಿಡುತ್ತೆ. ನಾರದೇನ ಭವಾನ್ ಮಹ್ಯಂ ಆಖ್ಯಾತೋ ಗಚ್ಚತಾಪಥಿ. ಸ್ವಾಮಿ, ನಾರದರು ದಾರಿಯಲ್ಲಿ ಸಿಕ್ಕಿದ್ರು, ನಿಮ್ ಬಗ್ಗೆ ಹೇಳಿದ್ರು. ಗುರುಪುತ್ರೋ ಮಮೇ ಚಿತ್ವಂ ತಥೋ ಮೇ ಪ್ರೀತಿರುತ್ತಮ. ನಿಮ್ಮ ತಂದೆ ನಮ್ಮ ಕುಲಪುರೋಹಿತರು, ಗುರುಗಳ ಪುತ್ರರು ಗುರುಗಳೇ. ದಯವಿಟ್ಟು ನೀವು ಬಂದು ಪೌರೋಹಿತ್ಯ ಮಾಡಬೇಕು. ಭವಂತಂ ಕಥಯಿತ್ವಾತು. ಹೌದಾ? ಸತ್ಯಮೇತದ್ಭವಾನಾಹ ಸಮಾಂ ಜಾನಾತಿ ಸತ್ತಮ. ಸತ್ಯ ಹೇಳಿದ್ದಿ ಬಚಾವಾದಿ ಮಗನೇ, ಬದುಕಿದ್ದಿ ಭಾಗ್. ಕಥಯ ಸ್ವೈತ ದೇವಮ್ಮೆ ಕೊನು ತಂ ಪ್ರತಿ ನಾರದ. ಆದ್ರೆ ನಿನಗೆ ಹೇಳಿದ್ನಲ್ಲ, ನಾರದರೆಲ್ಲಿದ್ದಾರೆ ಹೇಳು. ಭವಂತಂ ಕಥಯಿತ್ವಾತು ಮಮ ದೇವರಚಿತತ್ತಮಃ ತಥೋ ಮಾಂ ಅಭ್ಯನುಜ್ಞಾಯ ಪ್ರವಿಷ್ಟೋ ಹವ್ಯವಾಹನಂ. ಗುರುಗಳೇ, ನಿಮ್ಮ ಬಗ್ಗೆ ಹೇಳಿ ಆಯ್ತು ಕಣೋ, ನಾನು ಬರ್ತೇನೆ ಅಂತ ಹೇಳಿ ಬೆಂಕಿಗೆ ಹಾರ್ಕೊಂಡ್ಬಿಟ್ಟಿದ್ದಾರೆ ಅಂದ. ಇಷ್ಟರೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.